11 ಕೆ ಜಿ ನಾನು ತೂಕ ಕಡಿಮೆ ಮಾಡ್ಕೊಂಡ್ಮೇಲೆ ನನಗೆ ಅನಿಸ್ತಿತ್ತು ತುಂಬ ತೆಳ್ಳಗಾಗಿದ್ದೀನಿ ಅಂತ. ಆದರೆ ಶೇಪಲ್ಲಿ ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಆದರೆ ಕೊನೆಯದಾಗಿ ಒಂದು ಸಲ ಯೋಚನೆ ಮಾಡಿದೆ, ಮತ್ತೆ ಒಂದು ಸರಿ ವೆಯ್ಟ್ ಗೇನ್ ಮಾಡಿಕೊಂಡು ನನ್ನ ಮಸಲ್ ಮಾಸ್ನ ಇನ್ಕ್ರೀಸ್ ಮಾಡ್ಕೊಂಡು ಅಂತ ಹೇಳಿ ಮತ್ತೆ ವಾಪಸ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದಾಯಿತು. ಸೊ ಮೊದಲನೇದಾಗಿ ಮೆಲ್ಲಕ್ಕೆ ವಾರ್ಮಪ್ ಎಲ್ಲ ಮುಗಿಸ್ಕೊಂಡು ಸ್ಟೈಲಾಗಿ ಒಂದು ಫೋರ್ಸ್ ಕೊಟ್ಟು ಫೀಲ್ಡಿಗೆ ಇಳಿದೋಗ್ಬಿಟ್ವಿ. ಸೊ ಫಸ್ಟ್ನೇದು ನಮ್ಮದು ಬೈಸೆಪ್ಸ್ ವರ್ಕೌಟ್ನ ಮಾಡೋಣ ಅಂತೇಳಿ ನಾವು ಸಿಡೆಡ್ ಕರ್ಲಿಂದ ಸ್ಟಾರ್ಟ್ ಮಾಡಿ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ. ಆದರೆ ಕೊನೆಯದಾಗೂ ಒಂದು ಸರಿ ಅನ್ನಿಸ್ತಿತ್ತು ವರ್ಕೌಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ರು ಡಯಟ್ ನಮಗೆ ಮಾಡೋಕ್ಕಾಗಲ್ಲ ಅಂತ. ಸೊ ಎನಿವೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿ ನಾನು ಅಂತ ಇಬ್ಬರು ಕರೆಕ್ಟಾಗಿ ಫೀಲ್ಡಿಗೆ ಇಳಿದ್ವಿ. ಅಂತ ಕೈಲಿ ಆಗಿಲ್ಲ ಅಂದರೂ ಒಳ್ಳೆ ವೇಟ್ನ ಪುಷ್ ಮಾಡ್ದೆ. ಸಣ್ಣದಿಂದ ನೋಡಿದಾಗಿಲ್ಲ ಅವನಲ್ಲಿ ನನಗೆ ಅನಿಸ್ತಿದ್ದೇನೆಂದರೆ ಒಳ್ಳೆಯ ಮೋಟಿವೇಶನಲ್ಲಿದ್ದಾನೆ ಹುಡುಗ, ರೆಡಿ ಆದರೆ ಚೆನ್ನಾಗಿ ರೆಡಿ ಆಗ್ತಾನೆ ಅಂತ ತುಂಬ ಆಸೆ ಇತ್ತು. ಬಟ್ ಅದಾದ ನಂತರ ಎಷ್ಟೋ ದಿನಗಳ ನಂತರ ಟಚ್ ಇದ್ದಿದ್ದಿಲ್ಲ. ಒಂದಿನ ಅನ್ನಿಸ್ತು ಫೋನ್ ಮಾಡಿ ಬಾ ಮಂದ ಜಿಮ್ ಸ್ಟಾರ್ಟ್ ಮಾಡು, ಯಾಕೆ ಹಂಗೆ ಹಿಂಗಿದೆ ದಪ್ಪಾಗಿ ಅಂತ ಹೇಳಿದೆ ಕೇಳಿದೆ ಹ್ಞೂ ಅಣ್ಣ ಬರ್ತೀನಿ ಅಂತ ಒಂದು ಮಾತು ಆಡದೆ ಬಂದು ಜಾಯ್ನ್ ಆದನು. ಇವತ್ತಿಗೂ ಕಂಟಿನ್ಯೂಸ್ಲಿ ನಾನು ಜಿಮ್ಮಲ್ಲಿ ಇರಲಿ ಬಿಡಲಿ ಅವ್ನ ಪಾಡಿಗೆ ಅವ್ನು ವರ್ಕೌಟ್ ಮಾಡ್ಕೊಂಡು ಎವ್ರಿ ಡೇ ಹೋಗ್ತಿರ್ತಾನೆ. ಸೊ ಇವತ್ತು ಮಾಡೋಣ ನನ್ನ ಜೊತೆಗೆ ಅಂತ ವರ್ಕೌಟ್ ಮಾಡ್ತಾ ಜೊತೆಗೆ ಒಳ್ಳೆ ವರ್ಕೌಟ್ನ ಪುಷ್ ಮಾಡಿದ್ವಿ ಇಬ್ಬರು. ಹಾಗೂ ನಮ್ಮ ಜಿಮ್ಮಲ್ಲಿ ನಡೆದ ಒಂದು ಕಾಂಪಿಟೇಷನಲ್ಲಿ 6 ನಿಮಿಷ ಪ್ಲ್ಯಾಂಕ್ ಕಂಟಿನ್ಯೂಸ್ಲಿ ಮಾಡಿ ಒಳ್ಳೆಯ ಪ್ಲೇಸ್ನ ಅವನು ಹಿಟ್ ಮಾಡ್ದ. ಸೊ ನೋಡ್ತಿರ್ದಾಗ ಎಷ್ಟು ಸಲ ಅನಿಸುತ್ತೆ ಈ ಥರ ಎಲ್ಲ ಒಂದು ಮೋಟಿವೇಶನ್ ಒಬ್ರಿಗೆ ಎಷ್ಟು ಸ್ಪಾರ್ಕ್ ಆಗಿರುತ್ತೆ ಅಂತ. ಸಾಧ್ಯವಾದಷ್ಟು ಇನ್ನೊಬ್ಬರನ್ನ ಮೋಟಿವ್ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿರುತ್ತೆ. ಫಿಟ್ನೆಸ್ ಬ್ಲಾಗ್ನ ನಾನು ಯಾವಾಗೂ ಮಾಡದೇ ಇರೋ ಕಾರಣ ನನಗೇನಾಗಿದೆ, ಇಷ್ಟು ದೊಡ್ಡ ಲೆಂತಿ ವಿಡಿಯೋ ನಾನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಇದೇ ಥರ ಟೋನ್ ಅಪ್ ಆಗಿರಿ, ನಾನು ನಿಮಗೆ ಒಂದೊಂದೇ ನನ್ನ ವರ್ಕೌಟ್ ರೂಟೀನ್ ಆಗಲಿ ನನ್ನ ಡಯಟ್ ಪ್ಲ್ಯಾನ್ಸ್ ಆಗಲಿ ಸಾಧ್ಯವಾದಷ್ಟು ನಾನು ಎಕ್ಸ್ಪೋಸ್ ಆಗಿ ಟ್ರೈ ಮಾಡ್ತೀನಿ ಅಂತ ಇಷ್ಟಪಡ್ತೀನಿ. ಸೊ ಮೇನ್ಲಿ ನನ್ನ ವರ್ಕೌಟ್ನ ಮುಗಿಸಿ ಬೈಸಿಪ್ಸ್ನ ಫ್ಲೆಕ್ಸ್ ಮಾಡಿ ನನ್ನ ಸೈಜ್ನ ನೋಡ್ಕೊಂಡು ಸೊ ಕೊನೆಯದಾಗಿ ಒಂದು ಸ್ಟೈಲ್ ಕೊಟ್ಟು ಮತ್ತೆ ಸಿಗೋಣ.